ರೀ ಟೀ ಬೇಕಾ ಹಿಂಗೆ ಕಾಫಿ ಬೇಕಾ? ಏನು ಬೇಡ, ಏನು ಬೇಡ ಮರೈತಿ, ಏನೇನು ಬೇಡ. ನನ್ನ ಪಾಡಿಗೆ ನನ್ನ ಸ್ವಲ್ಪ ಹೊತ್ತು ಸುಮ್ಮನೆ ಇರಕ್ಕೆ ಬಿಟ್ಬಿಡು. ಯಾಕ್ರಿ ಏನಾಯ್ತು? ಯಾಕೆ ಅಷ್ಟು ಅಪ್ಸೆಟ್ ಆಗಿದ್ದೀರಾ? ಏನಿಲ್ಲ ಕಣೆ, ನನ್ನ ಫ್ರೆಂಡ್ ಕೇಳ್ದ, ಉತ್ತರ ಕೊಡೋಕ್ಕಾಗದೆ ಒಂಥರ ಒದ್ದಾಡ್ಬಿಟ್ಟೆ ನಾನು. ಏನು ಹೇಳಬೇಕು ಅಂತಲೇ ಅರ್ಥ ಆಗಲಿಲ್ಲ ನನಗೆ. ಎಷ್ಟು ಒಂಥರ ಅಸಹ್ಯ ಆಗಿಬಿಡ್ತು ಗೊತ್ತಾ. ಇಲ್ಲ ಬೇರೆ ಕಡೆ ಅಂತ ಅಂದ ತಕ್ಷಣ ಯಾಕೋ ನಮ್ಮ ಸಂಬಂಧ ನಿಮ್ಗೆ ಸರಿ ಬರಲಿಲ್ವಾ, ಏನಾಗಿದೆ, ನಿಮ್ಕಿನ ಏನು ಕಡಿಮೆ ಇದೆಯಾ, ಏನು ಎತ್ತ ಅಂತ ಕೇಳ್ದ. ಉತ್ತರ ಕೊಡೋಕ್ಕಾಗದೆ ಸುಮ್ಮನೆ ಬಂದುಬಿಟ್ಟೆ. ನನಗೂ ಅಷ್ಟೇ ರೀ. ನನಗೂ ಅಲ್ಲಿ ಲೇಡೀಸ್ ಕ್ಲಬ್ಗೆ ಹೋದಾಗ ಎಷ್ಟೆಲ್ಲ ಕೇಳಿದ್ರು ಗೊತ್ತಾ. ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೆ, ನನ್ನ ಹಸ್ಬೆಂಡ್ ಫ್ರೆಂಡ್ ಮಗಗೆ ನಾವು ನನ್ನ ಮಗಳನ್ನ ಕೊಡ್ತಾ ಇದ್ವಿ, ತುಂಬ ರಿಚ್ ಫ್ಯಾಮಿಲಿ ಹಂಗಿಂಗೆ. ಈಗ ಅವ್ರು ಹೋದಾಗ ಅದನ್ನೇ ಕೇಳ್ತಾ ಇದ್ದಾರೆ, ಏನು ಉತ್ತರ ಕೊಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಇವಳು ಮಾಡೋದು ಒಂದೆರಡು ಅಲ್ಲ, ಇವಳು ಮಗಳು ನನ್ನ ಮಗಳಾಗಿ ಆದರೂ ಯಾಕೆ ಹುಟ್ಟಿದ್ಲು ಅನ್ನಿಸ್ತಾ ಇದೆ ನನಗೆ. ಈಗ ಏನು ಮಾಡೋಕ್ಕಾಗುತ್ತೆ ಹೇಳಿ, ಏನು ಮಾಡೋಕ್ಕಾಗಲ್ಲ. ಈಗ ಅವ್ರು ಹುಡುಗನ ಕಡೆಯವ್ರು ಬಂದು ಆಯಿತು, ನೋಡಿ ಹೋಗು ಆಯಿತು, ಮುಹೂರ್ತನೂ ಫಿಕ್ಸು ಮಾಡಿದ್ದೀವಿ. ಇನ್ನೇನು ಮಾಡೋಕ್ಕಾಗಲ್ಲ. ಮುಂದಿನ ತಿಂಗಳು ಅಂದರೆ ಇನ್ನೇನು ಜಾಸ್ತಿ ದಿನ ಇಲ್ಲ. ಮುಂದಿನ ತಿಂಗಳು ಅನ್ನೋಕ್ಕೇನು, ಈ ತಿಂಗಳು ಚೆನ್ನಾಗೇ ಇದೆ. ಏನೋ ಚೆನ್ನಾಗಿದೆ. ಯಾವುದು 17 ಏನೋ 15 ಹೀಗೆ ಒಂದು 2-3 ಡೇಟ್ ಕೊಟ್ಟಿದ್ದಾರೆ ಶಾಸ್ತ್ರಿಗಳು. ಅದರಲ್ಲೇ ಮಾಡಿ ಮುಗಿಸ್ಬೇಕು. ಮುಂದಿನ ತಿಂಗಳು ಇದೆ, ಈ ತಿಂಗಳಲ್ಲೂ ಇದೆ. ಮಾಡಿ ಮುಗಿಸ್ಬಿಟ್ಬಿಡೋಣ. ಮತ್ತು ಏನು ಮಾಡೋದು, ಏನೂ ಮಾಡೋಕ್ಕಾಗಲ್ಲ. ಈಗ ಯಾರು ಕೇಳಿದ್ರು ಏನೂ ಮುಜುಗರನೂ ಪಡ್ಕೊಳ್ಳಲ್ಲ, ಏನೂ ಇಲ್ಲ, ಹೇಳ್ಬಿಡೋದಷ್ಟೇ. ಅಷ್ಟೇ. ನಾನು ಅಪ್ಪ ಅಮ್ಮನ ಕಾಲ್ ಮಾಡಿ ಹೇಳಿದೆ ಹಿಂಗೆ ಹಿಂಗೆ ಅಂತ. ಅವ್ರಿಗೂ ಕೋಪ ಬಂತು, ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಇಷ್ಟು ಬೇಗ ಅವ್ರಿಗೆ ಯಾಕೆ ಹೇಳಿದೆ? ಸುಮ್ಮನೆ ವಯಸ್ಸಾಗಿದೆ, ಸುಮ್ಮನೆ ಟೆನ್ಷನ್ ಅಲ್ವಾ? ಅಯ್ಯೋ, ಇರಲಿ ಬಿಡ್ರಿ, ಮತ್ತೇನು ಮಾಡೋದು. ಇವತ್ತೆಲ್ಲ ನಾಳೆ ಅವ್ರಿಗೆ ಗೊತ್ತಾಗೇ ಆಗುತ್ತೆ. ಹೇಳಬೇಕಲ್ವಾ? ಹೇಳಿಲ್ಲ ಅಂದರೆ ಮತ್ತೆ ನಮಗೆ ಯಾಕೆ ಒಂದು ಮಾತು ಹೇಳಿಲ್ಲ ಅಂತ ಅನಿಸುತ್ತೆ ಅವ್ರಿಗೆ. ಹೇಳಿದ್ದೀನಿ, ಇರಲಿ ಬಿಡಿ. ಈ ತಿಂಗಳು ಇಷ್ಟೊತ್ತಿಗೆ ಬೇಡ ರೀ, ಇದು ತುಂಬ ಅರ್ಜೆಂಟ್ ಆಗಿಬಿಡುತ್ತೆ. ಸುಮ್ಮನೆ ಮದುವೆ ಅಂದರೆ ಸುಮ್ಮನೆ ಹಾಗೆ ಅಲ್ಲ, ಏನೋ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊತಾ ಇದ್ದಾರೆ ಅಂದರೆ ಅದು ಬೇರೆ, ಒಂದು ಡೇದಲ್ಲಿ ಆಗಿಬಿಡುತ್ತೆ. ಈಗ ಇಷ್ಟು ಅರ್ಜೆಂಟ್ ಬೇಡ, ಮುಂದಿನ ತಿಂಗಳೇ ಇರಲಿ. ಹಂಗಂತೀಯಾ? ಹಾಗಾದರೆ ಇಬ್ಬರು ಸೇರಿ ಹೋಗಿ ಶಾಸ್ತ್ರಿಗಳ ಹತ್ರ ಮುಹೂರ್ತ ಕೇಳ್ಕೊಂಬಂದ್ಬಿಡೋಣ. ನಮಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ಇಟ್ಕೊಂಡ್ರೆ ಆಯಿತು. ಮುಂದಿನ ತಿಂಗಳು ಫಿಕ್ಸ್ ಮಾಡಿಬಿಡೋಣ. ರಮ್ಯಾ ಹೇಳ್ಬಿಡು, ಅವಳೇ ಹೇಳ್ಬಿಡ್ತಾಳೆ ಅವ್ರಿಗೆ. ಅವರು ಏನು ಶಾಸ್ತ್ರ ಸಂಪ್ರದಾಯ ಅದು ಇದು ಏನೇನೋ ಇರುತ್ತೆ, ಅವ್ರ ಮನೇಲಿ ಅವರು ಬೇಕಾದರೆ ಮಾಡ್ಕೊಳ್ಳಿ. ಹೌದಲ್ವಾ? ಏನಂತೀಯ? ಹಾಂ ಇರಲಿ ರೀ, ನಾಳೆ ಹೋಗಿ ಕೇಳ್ಕೊಂಬಂದ್ಬಿಡೋಣ ಇಬ್ಬರು. ನಮಗೆ ಯಾವ್ದು ಅನುಕೂಲ ಆಗುತ್ತೆ ಆ ಡೇಟ್ ಫಿಕ್ಸ್ ಮಾಡಿದ್ರೆ ಆಯಿತು. ಈ ಮುಂದಿನ ತಿಂಗಳೇ ಇರಲಿ, ಯಾಕಂದರೆ ಈ ತಿಂಗಳು ಅಂದರೆ ತುಂಬ ಅರ್ಜೆಂಟ್ ಆಗಿಬಿಡುತ್ತೆ ರೀ. ಅದಕ್ಕೆ ಸಿಂಧು ಅಪ್ಪ ಬಂದರು ಅನಿಸುತ್ತೆ ರೀ. ಬನ್ನಿ ಅಪ್ಪ, ಒಳಗೆ ಬನ್ನಿ. ಬಾ ಅಮ್ಮ. ಅಪ್ಪ ಅಮ್ಮ ಬನ್ನಿ, ಕೂತ್ಕೊ ಬನ್ನಿ. ಚೆನ್ನಾಗಿದ್ದೀರಾ ಅಮ್ಮ? ಚೆನ್ನಾಗಿದೆಯಾ? ಚೆನ್ನಾಗಿದ್ದೀವಮ್ಮ. ನೀ ಹೆಂಗಿದ್ಯಾ? ಅಂದರೆ ನೀವು ಹೆಂಗಿದ್ದೀರಾ? ಅತ್ತೆ ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ಬನ್ನಿ ಕೂತ್ಕೊ ಬನ್ನಿ. ಚೆನ್ನಾಗಿದ್ದೀರಾ? ಹ್ಞೂ ಅಪ್ಪ ಚೆನ್ನಾಗಿದ್ದೀನಿ, ನಾವು ಚೆನ್ನಾಗಿದ್ದೀವಿ. ಅದೇ ಹಿಂಗೆ ಅಂತ ಹೇಳಿದ್ಲು ಸಿಂಧು, ಅದಕ್ಕೆ ಬಂದ್ವಿ. ಮೊದಲು ಕೂತ್ಕೊ ಬನ್ನಿ ಕೂತ್ಕೊ ಬನ್ನಿ, ಕೂತ್ಕೊಂಡು ಮಾತಾಡೋಣ. ಅಮ್ಮ ಕೂತ್ಕೊ ಅಮ್ಮ. ನೀನು ಕೂತ್ಕೊಳ್ಳೋದಂಗಿರಲಿ. ರಮ್ಯಾ ಅಲ್ಲಿ ಕರಿ, ಏನು ಮಾಡಿದಾಳು ಅವಳು? ರಮ್ಯಾ. ಓ ತಾತ ಅಜ್ಜಿ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಮೊಮ್ಮಗಳೇ, ನೀ ಹೆಂಗಿದ್ಯಾ? ನಾನು ಚೆನ್ನಾಗಿದ್ದೀನಿ ತಾತ. ಅಜ್ಜಿ ಹೇಗಿದೆಯಾ? ಹ್ಞೂನಮ್ಮ ಚೆನ್ನಾಗಿದ್ದೀವಿ. ಏನೋ ಒಂದು ಮಾಡಿ ಕೂತಿದೆಯಲ್ಲ ಎಡಬಟ್ಟು. ಏನಮ್ಮ ಇದು ನೀನು ಮಾಡೋದು? ಸರಿ ಅನ್ನಿಸ್ತಾ ಇದೆಯಾ? ನನಗಂತೂ ನಿನ್ನ ಮೇಲೆ ಇಷ್ಟು ಕೋಪ ಬರ್ತಾ ಇದೆ. ಮೊಮ್ಮಗಳು ಅನ್ನೋದು ಏನು ಪ್ರೀತಿ ಉಳಿತಾ ಇಲ್ಲ ನನಗೆ. ಅಜ್ಜಿ ನಾನೇನು ಮಾಡಿದೆ ಅಜ್ಜಿ? ಏನು ಮಾಡೇ ಇಲ್ಲ ನೋಡು. ಈಗ ಹೋಗ್ಲಿ ಬಿಡು, ಯಾಕೆ ಅದನ್ನೇ ಇದು ಮಾಡ್ತಾ ಇದೆಯಾ? ಈಗ ಆಗಿದ್ದು ಆಯಿತು, ಎಲ್ಲ ಮಾತಾಡಿದ್ದು ಆಯಿತು, ಮುಗ್ದೋಗಿದೆ ಈಗ ವಿಷಯ. ನೀವು ಸುಮ್ಮನಿರಿ. ಇರೋಳೊಬ್ಬಳು ಮೊಮ್ಮಗಳು ಒಳ್ಳೆಯ ಮನೆತನಕ್ಕೆ ಕೊಟ್ಟು ಮದುವೆ ಮಾಡಬೇಕಂತ ನಮಗಿರ್ತಿದ್ದಿಲ್ವಾ? ಇವಳು ಹಿಂಗೆ ಮಾಡ್ಕೊಂಡು ಕೂತಿದ್ದಾಳೆ, ಗೊತ್ತಾಗಲ್ಲ ಇವಳಿಗೀಗ. ಹೋಗ್ಲಿ ಬಿಡು, ಈಗ ಏನು ಮಾತಾಡಿ ಪ್ರಯೋಜನ ಇಲ್ಲ. ಅಮ್ಮ ಮಾತಾಡೋದ್ರಲ್ಲಿ ಏನು ತಪ್ಪಿಲ್ಲ ಬಿಡು ಅಪ್ಪ, ಆದರೆ ಇವಾಗ ಏನೂ ಆಗಲ್ಲ. ಟೈಮ್ ಎಲ್ಲ ಮೀರಿ ಹೋಗಿದೆ, ಎಲ್ಲನೂ ಮಾತಾಡಿ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಹೋಗಲಿ ಬಿಡಮ್ಮ, ಬಿಟ್ಬಿಡು ಹೋಗಲಿ. ಆಯಿತು. ಏನೇನು ಮಾಡಿದ್ದೀರಾ? ಯಾವಾಗ ಮದುವೆ, ಏನು ಎತ್ತ? ಅಷ್ಟೇ, ಅದು ಈಗ ನಾಳೆ ನಾನು ಸಿಂಧು ಹೋಗಿ ಶಾಸ್ತ್ರಿಗಳ ಹತ್ರ ಏನೋ ಮುಹೂರ್ತ ಕೇಳ್ಕೊಂಬರ್ತೀವಿ. ನಮಗೆ ಯಾವ್ದು ಅನುಕೂಲ ಆಗುತ್ತೆ ಅದು ಅಲ್ಲಿ ಆ ಡೇಟಲ್ಲಿ ಇಟ್ಕೊಂಡ್ರಾಯ್ತು ಮದುವೆ ಅಂತ ಮಾಡಿದ್ವಿ. ಮದುವೆ ಅಂದರೂ ನಮ್ಮ ಕಡೆನೇ ಇಟ್ಕೋತೀವಿ ಅಂತ ಹೇಳಿದ್ದೀವಿ. ಅದಕ್ಕೆ ಈಗ ಈ ತಿಂಗಳೇ ಅಂದೆ ನಾನು. ಆದರೆ ಸಿಂಧು ಏನಂದ್ಲು, ಇಲ್ಲ ಈ ತಿಂಗಳು ಅಂದರೆ ತುಂಬ ಅರ್ಜೆಂಟ್ ಆಗಿಬಿಡುತ್ತೆ, ಎಲ್ಲನೂ ಮಾಡೋಕ್ಕಾಗಲ್ಲ, ಅದಕ್ಕೆ ಮುಂದಿನ ತಿಂಗಳು ಇಟ್ಕೊಂಡ್ಬಿಡೋಣ ಅಂತಂದು. ಅದಕ್ಕೆ ನಾಳೆ ಹೋಗಿ ನಾವು ಶಾಸ್ತ್ರಿಗಳ ಹತ್ರ ಕೇಳ್ಕೊಂಬರ್ಬೇಕಂತ ಮಾಡಿದೀವತ್ತೆ. ಹೌದಪ್ಪ. ಹಾಗಾದ್ರೆ ನಾಳೆ ಹೋಗಿ ನೀವು ಕೇಳ್ಕೊಂಬಂದ್ಬಿಡಿ. ನೋಡೋಣ ಒಂದು ಯಾವುದು ಒಳ್ಳೆ ಮುಹೂರ್ತ ಹೇಳ್ತಾರಲ್ಲ ಶಾಸ್ತ್ರಿಗಳು, ಅದರಲ್ಲೇ ನಾವು ಫಿಕ್ಸ್ ಮಾಡ್ಕೊಂಡ್ಬಿಡೋಣ, ಆಯಿತಾ? ಹಾಗಾದರೆ ಸರಿಯಪ್ಪ, ಕೇಳ್ಕೊಂಬಂದ್ಬಿಡು. ಇನ್ನೇನು ಮಾಡೋಕ್ಕಾಗುತ್ತೆ? ಮದುವೆ ಚೆನ್ನಾಗಿ ಒಬ್ಬಳೇ ಇರೋಳೊಬ್ಬಳು ಮೊಮ್ಮಗಳು, ಮದುವೆನ ಚೆನ್ನಾಗಾದರೂ ಮಾಡಿ ನಾವೇ ಕಣ್ಮುಂದೆ ಹಳೆಯ ಮಗಳನ್ನ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಳ್ಳೋಣ. ಇನ್ನೇನು ಮಾಡಿಬಿಟ್ಟಿದ್ದಾಳೆ, ಮತ್ತೇನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಅತ್ತೆ ನಾವು ಹಾಗೆ ಹೇಳಿದ್ದೀವಿ, ಇರೋಳೊಬ್ಬಳು ಮಗಳು ಹಳೆಯ ಮಗಳು ಕಣ್ಮುಂದೆ ಇರಲಿ, ಒಂದು ಮನೆ ಮಾಡ್ಕೊಡ್ತೀವಿ ಅಂತಲೂ ಹೇಳಿದ್ದೀವಿ. ನಮ್ಮ ಕಣ್ಮುಂದೆ ಚೆನ್ನಾಗಿದ್ದರೆ ಸಾಕು, ಇನ್ನೇನು ಮಾಡೋಕ್ಕಾಗುತ್ತೆ? ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟಿದ್ದಾಳೆ, ಇನ್ನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ರಮ್ಯಾ ಬಾಯಿಲಿ ಪುಟ್ಟಿ. ಇರಲಿ ಬಿಡಮ್ಮ, ಸುಮ್ಮನೆ ಮತ್ತೆ ಅವಳು ಒಂದು ಅನ್ನೋದು ನಾವೊಂದು ಅನ್ನೋದು ಸುಮ್ಮನೆ ಕೋಪಕ್ಕೆ ದಾರಿ ಅದು. ಇರಲಿ, ಹೋಗಲಿ ಬಿಡು. ಅಪ್ಪ ಅಮ್ಮ ರೀ, ನಡೀರಿ ನೀವು. ಊಟದ ಟೈಮ್ ಆಯಿತು, ಈಗ ಲಂಚ್ ಟೈಮು. ಊಟ ಮಾಡಿಬಿಡಿ. ಊಟ ಮಾಡಿ ಮತ್ತೆ ನಾನು ಸ್ವಲ್ಪ ಶಾಪಿಂಗ್ ಹೋಗಬೇಕು ಹೊರಗಡೆ. ಆಮೇಲೆ ಇವಳಿಗೇನು ಏನು ಜವಳಿ ಅದು ಇದು ಎಲ್ಲ ತರಬೇಕು. ಅದಕ್ಕೆ ಹೋಗ್ಬಿಡೋಣ. ರಮ್ಯಾ ಬಾಯಿಲಿ ಒಂದು ಸ್ವಲ್ಪ ಮಾತಾಡಬೇಕು. ಏನಮ್ಮ? ಏನು?
ಅಲ್ಲ ಸಾರಿ ಗಿರಿ ಎಲ್ಲ ಹೀಗೆ ತೊಗೊಂಡ್ಬಿಡೋಣ ಅಲ್ವಾ? ನೀನು ಮತ್ತೆ ಏನು ಲೆಹೆಂಗಾ ರಿಸೆಪ್ಷನ್ಗೆ ಎಂಗೇಜ್ಮೆಂಟ್ಗೆ ಏನು ಲೆಹೆಂಗಾ ಹಾಕೋತೀಯೋ, ಮತ್ತು ಸಾರಿ ಲೆಹೆಂಗಾ ಎರಡೂ ಬೇಕೇ ಬೇಕು, ಮುಹೂರ್ತಕ್ಕೆ ಅದಕ್ಕೆ ಇದಕ್ಕೆ ಅಂತ ಬೇಕು. ರಿಸೆಪ್ಷನ್ಗೆ ನೋಡು ನಿನ್ನ ಚಾಯ್ಸ್ ಹೆಂಗೆ ಇದು ಮಾಡ್ತೀಯ ಮಾಡು. ಆದರೆ ಇವಾಗಲೇ ತೊಗೊಂಬಿಡೋಣ ಅನಿಸುತ್ತೆ. ಹಾಂ ಕರೆಕ್ಟ್ ಅಲ್ವಾ? ಹಾಂ ಮ್ಯಾಮ್, ನಾನು ಅದನ್ನೇ ಹೇಳಬೇಕು ಅಂದ್ಕೊಂಡಿದ್ದೆ. ಇವಾಗಲೇ ತೊಗೊಂಬಿಟ್ರೆ ನನಗೆ ಬ್ಲೌಸ್ ಎಲ್ಲ ಡಿಸೈನ್ ಹಾಕ್ಸೋಕ್ಕೆ ಆರಿ ವರ್ಕ್ ಕೊಡಬೇಕು ಅಂತ ಮಾಡಿದ್ದೀನಿ ನಾನು. ಅದಕ್ಕೆ ಇವಾಗಲೇ ನಾನು ಸ್ಯಾರಿ ತೊಗೊಂಬಿಟ್ರೆ ಅಂದರೆ ಸ್ವಲ್ಪ ಟೈಮ್ ಸಿಕ್ಕರೆ ಆರಿ ವರ್ಕ್ ಹಾಕೋಕ್ಕೆ ನನಗೆ ಟೈಮ್ ಸಿಗುತ್ತೆ. ಅದಕ್ಕೆ ಇವಾಗಲೇ ತೊಗೊಂಬಿಡೋಣ ಅಂತ ನಂದು. ನೀವು ಯಾವಾಗ ಹೇಳ್ತೀರಾ ಅವಾಗ ಹೋಗೋಣ. ಸರಿ, ಹಂಗಾದರೆ ನೀನು ಆಫೀಸ್ಗೆ ಯಾವಾಗ ರಜೆ ಹಾಕ್ತೀಯ ಹೇಳು. ಇಲ್ಲ ಸ್ಯಾಟರ್ಡೇ ಹೋಗ್ಬಿಡೋಣ. ಸ್ಯಾಟರ್ಡೇ ಆದರೆ ಆಮೇಲೆ ಸಂಡೇನೂ ಏನೂ ರಜೆ ಇರುತ್ತೆ. ಸ್ಯಾಟರ್ಡೇ ಸಂಡೇ 2 ದಿನವೂ ರಜೆ ಇರುತ್ತೆ. ನೀನು ಏನು ಬೇಕಾದರೂ ಶಾಪಿಂಗ್ ಮಾಡು, ಏನು ಬೇಕಾದ್ರೂ ಮಾಡು, ನಮ್ಮದು ನಾವು ಏನು ಕೆಲಸ ಮಾಡ್ಕೋತೀವಿ. ಬಟ್ ಸಾರಿ ಚಾಯ್ಸಿಂಗೆ ಹೋಗೋಣ ಎಲ್ಲರೂ, ಓಕೆನಾ? ಹಾಂ ಸ್ಯಾಟರ್ಡೇ ಸಂಡೇ ಈಸ್ ಬೆಟ್ರ್ ಅನಿಸುತ್ತೆ ನನಗೆ. ಸುಮ್ಮನೆ ಲೀವ್ ಯಾಕೆ ಹಾಕೋದು, ಮುಂದೆ ಲೀವ್ ಹಾಕೋದಿದೆ. ಸ್ಯಾಟರ್ಡೇ ಸಂಡೇ ಹೋಗ್ಬಿಡೋಣ. ಆಯಿತು, ಹಂಗಾದ್ರೆ ನಾಳೆ ಹೋಗೋಣ ತಗೋರಿ ಎಲ್ಲರೂ. ಏನು ಮಮ್ಮಗಳಿಗೆ ಯಾವ್ದು ಬೇಕು, ಏನು ಬೇಕು, ಎತ್ತ ಏನು ಅವ್ರವ್ರಿಗೆ ಹೆಣ್ಮಕ್ಳಿಗೆ ಇದಾಗುತ್ತೆ. ಹೋಗಿ ಬನ್ನಿ ನೀವು. ಅಪ್ಪ ನೀವು ಬನ್ನಿ. ಯಾಕೆ ಹೆಣ್ಮಕ್ಳು ಅಷ್ಟೇ ಯಾಕೆ, ನೀವು ಡ್ರೆಸ್ಸು ಅವ್ರ ಡ್ರೆಸ್ಸು ಎಲ್ಲ ಇವಾಗಲೇ ತೊಗೊಂಡ್ಬಿಡೋರಂತೆ. ಸುಮ್ಮನೆ ಮುಂದೆ ಏನು ಅದು ಇದು ಕೆಲಸ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಇವಾಗಲೇ ತೊಗೊಂಬಂದ್ಬಿಡೋಣ ಎಲ್ಲರೂ ಹೋಗಿ. ಸಿಂಧು ಹೇಳೋದು ಕರೆಕ್ಟಾಗಿದೆ. ನಾಳೆನೇ ಎಲ್ಲರೂ ಹೋಗ್ಬಿಡೋಣ ತಗೊಳ್ಳಿ. ಯಾಕೆ ಬೇಡ ಅಂತೀರಾ? ಹೋಗೋಣ. ಹೌದು ಮಾವ, ಹೋಗ್ಬಿಡೋಣ ಎಲ್ಲರೂ ನಾಳೆ. ಆಯ್ತು, ಹಂಗಾದ್ರೆ ನೀವೆಲ್ಲರೂ ಇಷ್ಟು ಹೇಳ್ತಿದ್ದೀರಾ, ನಾಳೆ ಹೋಗಿ ಬಂದ್ಬಿಡೋಣ. ಅಮ್ಮ ನಾನು ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಹಾಂ ಓಕೆ, ಹೋಗು. ಏನೇ ಇದು ಹಿಂಗೆ ಮಾಡಿದ್ಲು ರಮ್ಯಾ? ಏನು ಮಾಡೋದಮ್ಮ, ಇನ್ನೇನು ಮಾಡೋಕ್ಕಾಗಲ್ಲ. ಅದನ್ನೇ ವಾಪಸ್ ಅದನ್ನೇ ಅಂದರೆ ಅವಳಿಗೂ ಬೇಜಾರು, ನಮಗೂ ಅದೇ ಮಾತಾಡಿ ಬೇಜಾರಾಗ್ತಿದೆ. ಬಿಟ್ಬಿಡಿ. ಅದು ಕರೆಕ್ಟೇ. ಏನಾದರೂ ಆಗಲಿ ಒಂದೇ ಸರ್ತಿ ಮದುವೆ ಬರೋದಲ್ವಾ, ಖುಷಿಯಾಗಿ ಮಾಡಿಬಿಡೋಣ. ನಡೀರಿ, ಊಟಕ್ಕೆ ಹೋಗೋಣ ಎಲ್ಲರೂ. ಬನ್ನಿ ಊಟಕ್ಕೆ. ಆಲ್ರೆಡಿ ಅರೇಂಜ್ ಆಗಿದೆ ಊಟ. ಬಿಸಿ ಇರುವಾಗಲೇ ತಿನ್ಬಿಡಿ. ಸುಮ್ಮನೆ ಮಳೆ ಅಲ್ವಾ, ಸುಮ್ಮನೆ ತಂಪಾದ ಮೇಲೆ ತಿನ್ನೋದು ಅಷ್ಟು ಇಷ್ಟ ಆಗಲ್ಲ, ಸರಿ ಅನ್ಸಲ್ಲ, ಅದು ಟೇಸ್ಟು ಇರಲ್ಲ. ನಡೀರಿ ಬನ್ನಿ. ಬನ್ನಿ ಅಪ್ಪ, ಬನ್ನಿ. ಬನ್ನಿ. ಏನು ರಾಜ್, ಮದುವೆ ಫಿಕ್ಸ್ ಆಯ್ತಂತೆ? ನಮಗೆ ಹೇಳೇ ಇಲ್ಲ. ಕಂಗ್ರಾಟ್ಸ್. ಹಾಂ ಥ್ಯಾಂಕ್ ಯು ಮ್ಯಾಮ್. ಹೌದು, ಫಿಕ್ಸ್ ಆಗಿದೆ. ಮುಂದಿನ ತಿಂಗಳಿಂದ ಫಿಕ್ಸ್ ಆಗಿದೆ. ಇನ್ನೂ ಡೇಟ್ ಕನ್ಫರ್ಮ್ ಆಗಿಲ್ಲ. ಕಂಗ್ರಾಟ್ಸ್ ರಾಜ್. ಚೆನ್ನಾಗಿರ್ಲಪ್ಪ ನಿಂದು ಮುಂದಿನ ಜೀವನ. ಒಳ್ಳೇದಾಯಿತು, ಒಳ್ಳೆ ಸುದ್ದಿ ಕೊಟ್ಟೆ. ಇಷ್ಟು ದಿನ ಯಾವಾಗ ಮದುವೆ ಆಗ್ತೀಯಾ ಯಾವಾಗ ಅಂತ ಕೇಳ್ತಾ ಇದ್ವಿ. ಅಂತೂ ಇಂತೂ ಮದುವೆ ಫಿಕ್ಸ್ ಆಯಿತು. ಒಳ್ಳೆ ಹುಡುಗಿನೇ ಸಿಕ್ಕಿದ್ದಾಳೆ ಅಂತ ಹೇಳ್ದ ಅರುಣು. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕಂಗ್ರಾಟ್ಸ್ ರಾಜ್. ಏನಪ್ಪ ನಮ್ಮ ಮದುವೆ ಫಿಕ್ಸ್ ಅಂದಮೇಲೆ ಮರ್ತೇ ಬಿಟ್ಟಿದೆಯಾ? ಥ್ಯಾಂಕ್ ಯು ಕಣೋ. ಹಾಗೇನಿಲ್ಲಪ್ಪ, ನೀನೇ ಅಲ್ಲವಾ ನಮ್ಮ ಪ್ರೀತಿಗೆ ಸಾರಥಿ. ಓಹೋ, ಹಂಗಾದ್ರೆ ನಿಮ್ಮದು ಲವ್ ಕಮ್ ಅರೇಂಜ್ ಮ್ಯಾರೇಜಾ ರಾಜ್? ಇದಕ್ಕೆ ಸಾರ್ಥಿ ಅರುಣಾ? ಓಹೋ. ಹ್ಞೂ ಮೇಡಮ್, ನಾನೇ. ಅವಾಗೆಲ್ಲ ಯೂಸ್ ಮಾಡ್ಕೊಂಡು ಇವಾಗ ನೆನಪೇ ಇಲ್ಲ ಅವ್ರ ಫ್ರೆಂಡು. ಅವ್ರು ಈಗ ಮದುವೆ ಆಗ್ತಾಯಿರೋ ಹುಡುಗಿನೂ ನನ್ನ ಫ್ರೆಂಡೇ, ಇವನು ನನ್ನ ಫ್ರೆಂಡೇ. ಅವಾಗ ಏನು ಹೆಲ್ಪ್ ತೊಗೊಂಡಿದ್ದು ಈಗ ಮರ್ತೇ ಬಿಟ್ಟಿದ್ದಾರೆ ಇಬ್ಬರು. ಇಲ್ಲಪ್ಪ, ಹಾಗೇನು ಅನ್ಬೇಡ. ಅವರೆಲ್ಲ ಸ್ವಲ್ಪ ಟೆನ್ಷನ್ ಇತ್ತು. ಲವ್ ಮ್ಯಾರೇಜ್ ಅಂದರೆ ಹೆಂಗಂತ ಗೊತ್ತಲ್ವ ನಿಮಗೆ. ನಮ್ಮನೆಯವ್ರನ್ನ ಕರೆಸಿ ಅವ್ರಿಗೆ ಇದು ಮಾಡಿ ಮಾತಾಡೋದ್ರಲ್ಲಿ ಒಂದು ಗುಡ್ಡನೇ ತಲೆ ಮೇಲೆ ಬಿದ್ದಂಗೆ ಆಯಿತು. ಏನು ಮಂಜು ಕರೆದು ಹಾಗೆ ಏನು ಅಷ್ಟೆಲ್ಲ ಕ್ರಿಟಿಕಲ್ ಇತ್ತು. ನಮ್ಮ ಮನೇಲಿ ಒಪ್ತಾ ಇಲ್ಲ, ಅವ್ರ ಮನೇಲಿ ಒಪ್ತಾ ಇಲ್ಲ, ಹಂಗೋ ಹಿಂಗೋ ಮಾಡಿ ಒಪ್ಸಿದ್ವಿ ಕೊನೆಗೆ. ಅದಕ್ಕೆ ಆ ಟೆನ್ಷನಲ್ಲಿ ನಿನಗೆ ಫೋನ್ ಹಚ್ಚೋದು ಆಗಿಲ್ಲ, ನಂಗೆ ಮಾತಾಡೋದು ಆಗಿಲ್ಲ. ಅದಕ್ಕೆ ತಪ್ಪಿಕೋಬೇಡಪ್ಪ. ಇರಲಿ ಬಿಡು ಅರುಣ್, ಸುಮ್ಮನೆ ತಮಾಷೆ ಮಾಡಿದೆ. ಹೆಂಗಾದರೂ ಆಗಲಿ, ಒಟ್ಟಿನಲ್ಲಿ ನಿಮ್ಮ ಮ್ಯಾರೇಜ್ ಫಿಕ್ಸ್ ಆಯ್ತಲ್ಲ, ಅಷ್ಟೇ ಖುಷಿ ಆಯಿತು ಮರೆಯ. ಇಷ್ಟು ದಿನ ಸ್ಟ್ರಗಲ್ ಪಟ್ಟಿದ್ದಕ್ಕೂ. ಓ ರಾಜ್, ಇನ್ನು ನಿಮ್ಮದು ಏನೋ ಬೇಗ ಒಪ್ಕೊಂಡಿದ್ದಾರೆ. ಕೆಲವೊಬ್ರು ಇದ್ದಾರೆ ಏನಂದರೆ 4-5 ವರ್ಷ 10 ವರ್ಷಗಟ್ಟಲೆ ಪ್ರೀತಿ ಮಾಡಿ 6 ತಿಂಗಳಾದರೂ ಮನೇಲಿ ಒಪ್ಪಲ್ಲ. ಒಪ್ಸೋಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಆದರೂ ನಿಮ್ದು ಅದೃಷ್ಟಪ್ಪ, ಬೇಗ ಒಪ್ಕೊಂಡಿದ್ದಾರೆ, ಮದುವೆನೂ ಆಗ್ತಿದೆ. ಅದೃಷ್ಟವಂತ ಬಿಡು ನೀನು. ಹಾಂ ಸರ್, ಥ್ಯಾಂಕ್ ಯು. ಎಲ್ಲ ದೇವ್ರದೇ. ಏನು ರಾಜ್, ನಮಗೆ ಕಾರ್ಡ್ ಕೊಡೋದಿಲ್ವಾ, ಇನ್ವಿಟೇಷನ್ ಕಾರ್ಡು? ಇಲ್ಲ ಮೇಡಮ್, ಇನ್ನೂ ಇನ್ವಿಟೇಷನ್ ಕಾರ್ಡ್ ಇನ್ನೂ ಪ್ರಿಂಟ್ ಆಗಿಲ್ಲ. ಪ್ರಿಂಟ್ ಆದಮೇಲೆ ಡೆಫಿನೆಟ್ಲಿ ನಾನು ತಂದು ಕೊಡ್ತೀನಿ ನಿಮ್ಗೆಲ್ಲರಿಗೂ. ಓಕೆ ನಿಧಾನಕ್ಕೆ ತಂದು ಕೊಡಿ, ನಡೆಯುತ್ತೆ. ನಾವಂತೂ ಮ್ಯಾರೇಜ್ ಅಂತ ಫಿಕ್ಸ್ ಬರೋದಂತೂ ನಾವು ಫಿಕ್ಸ್, ನಾವಂತೂ ತಪ್ಪಿಸಲ್ಲ. ನೀವು ಬರಲೇಬೇಕು ಎಲ್ಲರೂ. ಇನ್ನೂ ಆ ಸೈಡ್ ಆ ಕ್ಯಾಬಿನಲ್ಲಿ ಇರೋರಿಗೆಲ್ಲರಿಗೂ ಹೇಳಬೇಕು. ಡೈರೆಕ್ಟ್ ಒಮ್ಮೆ ಇನ್ವಿಟೇಷನ್ ಕಾರ್ಡ್ ತಂದು ಕೊಟ್ಬಿಟ್ಟೆ ಹೇಳ್ಬಿಡ್ತೀನಿ. ಓಕೆಪ್ಪ, ಹಾಗೆ ಮಾಡು. ಕೆಲಸ ಇದೆ, ನಾನು ಬರ್ತೀನಿ. ನಾನು ಬರ್ತೀನಿ ರಾಜ್.